ಸೋಮನಾಥ ಮಂದಿರದಲ್ಲಿದ್ದ ಪವಿತ್ರ ಶಿವಲಿಂಗಕ್ಕೆ ಏನಾಗಿತ್ತು, ಯಾಕೆ ಅದು ತುಣುಕುಗಳಾಗಿ ವಿಂಗಡಣೆಯಾಗಿ ಹೋಗಿತ್ತು, ಅದನ್ನ ಸಂರಕ್ಷಣೆ ಮಾಡೋ ಕಾರ್ಯ ಯಾರು ಮಾಡಿದ್ರು, ಈಗ ಪುನಃಸ್ಥಾಪನೆ ಯಾಕಾಗ್ತಿದೆ, ಇದೆಲ್ಲದರ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಶಿವಲಿಂಗಕ್ಕೆ ಏನಾಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಕ್ರಿಸ್ತಶಕ 1026ಕ್ಕೆ ನಾವು ಹೋಗಬೇಕು. ಕ್ರಿಸ್ತಶಕ 1026ನೇ ಇಸ್ವಿ ಟರ್ಕಿಯಲ್ಲಿ ಮೊಹಮ್ಮದ್ ಘಜ್ನಿ ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭ. ಭಾರತದ ಸೋಮನಾಥ ದೇಗುಲದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದ್ದ ಕಾಲ ಇದು. ಘಜ್ನಿ ಕಿವಿಗೂ ಬೀಳುತ್ತೆ ಮಾಹಿತಿ. ಭಾರತದಲ್ಲಿ ಇರ್ತಕ್ಕಂಥ ಪ್ರಖ್ಯಾತ ದೇಗುಲಗಳ ಪೈಕಿ ಸೋಮನಾಥ ಮಂದಿರದ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಿದೆ ಅನ್ನೋ ವಿಚಾರ ಘಜ್ನಿ ಕಿವಿಗೆ ಬೀಳುತ್ತೆ. ಸೋಮನಾಥ ಅಂದರೆ ಚಂದ್ರನ ಅಧಿಪತಿ ಅಂತ ಅರ್ಥ. ಯಾವಾಗ ಭಾರತದಲ್ಲಿ ಚಂದ್ರನ ಅಧಿಪತಿಯ ಒಂದು ದೇವಸ್ಥಾನ ಇದೆ ಅನ್ನೋದು ಘಜ್ನಿ ಕಿವಿಗೆ ಬೀಳುತ್ತೋ ಆಗ ಕೆರಳಿ ಕೆಂಡವಾಗ್ತಾನೆ. ಕಾರಣ ಏನು? ಸನಾತನ ಧರ್ಮದಲ್ಲಿ ಮಾತ್ರವಲ್ಲ, ಇಸ್ಲಾಂನಲ್ಲೂ ಕೂಡ ಚಂದ್ರನಿಗೆ ಅತ್ಯಂತ ಮಹತ್ವವಾದ ಸ್ಥಾನವಿದೆ. ಸೋಮನಾಥ ಚಂದ್ರನ ಅಧಿಪತಿ ಅಂತ ಇದ್ದಂತೆ ಕೆರಳಿ ಕೆಂಡವಾದ ಘಜ್ನಿ. ಅವನ ಪ್ರಕಾರ ಚಂದ್ರನಿಗೆ ಅಲ್ಲಾ ಮಾತ್ರ ಅಧಿಪತಿ, ಸೋಮನಾಥ ಆಗಿರಬಾರ್ದು. ಅಲ್ಲಾಹುವಿಗೆ ಅಧಿಪತಿ ಅಂತ ಹೇಳಿ ಅಥವಾ ಚಂದ್ರನಿಗೆ ಅಧಿಪತಿ ಅಂತ ಹೇಳಿ ಬೇರೆ ಯಾರಿಗೂ ಕೂಡ ಕರೆಸ್ಕೊಳ್ಳುವ ಅಥವಾ ಬೇರೆ ಯಾರೂ ಕೂಡ ನಂಬುವ ಪ್ರಕ್ರಿಯೆ ಇರಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಘಜ್ನಿ. ನೇರವಾಗಿ ಸೋಮನಾಥ ದೇಗುಲದ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗ್ತಾನೆ ಘಜ್ನಿ. ಅಮೂಲ್ಯವಾದ ವಸ್ತುಗಳನ್ನು ಕಂಡ ವಸ್ತುಗಳನ್ನು ಲೂಟಿ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಒಂದು ವಿಚಾರ, ನಮ್ಮಲ್ಲಿ ಸನಾತನ ಧರ್ಮದ ದೇಗುಲಗಳು, ದೇವಸ್ಥಾನಗಳು ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿ ಮಾತ್ರ ಉಳಿದಿರಲಿಲ್ಲ. ಈ ಕಾಲದಲ್ಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಆಗ್ತಿರುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಕೂತು ಚರ್ಚೆ ಮಾಡ್ತಿದ್ದ ವೇದಿಕೆ ಆಗಿರ್ತಿತ್ತು ದೇವಾಲಯಗಳು. ವೇದ ಪಾರಾಯಣಗಳ ವೇದಿಕೆ ಆಗಿರ್ತಾ ಇತ್ತು ದೇವಾಲಯಗಳು. ಸಂಪತ್ತಿನ ರಕ್ಷಣೆಯ ಕೇಂದ್ರವಾಗಿರ್ತಿತ್ತು. ಆರ್ಥಿಕ ಚಟುವಟಿಕೆಯ ಕೇಂದ್ರವಾಗಿರ್ತಿತ್ತು ದೇವಾಲಯಗಳು. ಕಲೆ ಪ್ರದರ್ಶನದ ವೇದಿಕೆ ಆಗಿರ್ತಿತ್ತು ದೇವಾಲಯಗಳು. ಹೀಗಾಗೇನೆ ಅನ್ಯ ಧರ್ಮೀಯ ದಾಳಿಕೋರರಿಗೆ ಮೊದಲು ಗುರಿಯಾಗ್ತಿದ್ದಿದ್ದೆ, ಮೊದಲು ಟಾರ್ಗೆಟ್ ಆಗ್ತಾ ಇದ್ದಿದ್ದೆ ಭಾರತದ ಸಂಪತ್ಭರಿತ ಅಂತಂದರೆ ಇಲ್ಲಿ ಕೇವಲ ಚಿನ್ನ ಬೆಳ್ಳಿ ಅಥವಾ ಹಣಕಾಸಿನ, ಆ ಕಾಲದ ಹಣಕಾಸಿನ ವಿಚಾರಕ್ಕೆ ಮಾತ್ರ ಸಂಪತ್ತು ಅಂತ ಹೇಳ್ತಾ ಇಲ್ಲ. ಜ್ಞಾನ, ಸಂಸ್ಕೃತಿ, ಹಾಗೆ ಆರ್ಥಿಕ ಚಟುವಟಿಕೆ, ಹಾಗೆ ಆ ಪ್ರದೇಶದ ಪ್ರಾದೇಶಿಕ ಅಸ್ಮಿತೆ, ಇದೆಲ್ಲದಕ್ಕೂ ಕೇಂದ್ರ ಬಿಂದುವಾಗಿರ್ತಾ ಇದ್ದ ದೇವಾಲಯಗಳ ಮೇಲೇನೆ ಈ ದಾಳಿಕೋರರ ಕಣ್ಬೀಳ್ತಾ ಇತ್ತು. ಘಜ್ನಿಯದ್ದು ಕೂಡ 50,000, ಬರೋಬ್ಬರಿ 50,000ಕ್ಕೂ ಹೆಚ್ಚು ಮಂದಿ ಹಿಂದೂಗಳನ್ನು ಕೊಲ್ಲಲಾಯಿತು ಈ ಸೋಮನಾಥ ಮಂದಿರದ ಮೇಲಾದ ಅಟ್ಯಾಕ್ನ ಸಂದರ್ಭದಲ್ಲಿ. ಉದ್ದೇಶ ಏನು? ಕೇವಲ ಚಂದ್ರನ ಅಧಿಪತಿ ಸೋಮನಾಥ, ಆತನ ದೇಗುಲ ಅನ್ನೋ ಒಂದೇ ಕಾರಣಕ್ಕೆ, ಚಂದ್ರನ ಅಧಿಪತಿ ಅಲ್ಲಾಹು ಆಗಿರಬೇಕು, ಅಲ್ಲಾಹುವಿನ ಹೊರತಾಗಿ ಬೇರೆ ಯಾರೂ ಆಗಿರಬಾರದು ಅನ್ನೋ ಒಂದೇ ಕಾರಣಕ್ಕೆ ದಾಳಿಯನ್ನು ಮಾಡುವ ನಿರ್ಧಾರ. ದೇಗುಲದ ಒಳಗೆ ಬಂದು ನೋಡಿದ್ರೆ ಘಜ್ನಿ ಬೆಕ್ಕಸ ಬೆರಗಾದ. ಸಾಮಾನ್ಯವಾಗಿ ಯಾವುದೇ ಮೂರ್ತಿಗಳಾದರೂ ಕೂಡ ನೆಲದ ಜೊತೆಯಲ್ಲಿ ಸಂಬಂಧ ಇರುತ್ತೆ. ನೆಲದ ಮೇಲೆ ಸ್ಥಾಪನೆಯಾಗಿರುವ ಮೂರ್ತಿಗಳನ್ನು ಪೂಜೆ ಮಾಡೋದು ನಾವು ಗಮನಿಸಿದ್ದೀವಿ. ಆದರೆ ಸೋಮನಾಥ ದೇಗುಲದ ಶಿವಲಿಂಗ ನೆಲದಲ್ಲಿರಲಿಲ್ಲ, ಬದಲಾಗಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೇಗೆ? ಶಿವಲಿಂಗವನ್ನು ರಹಸ್ಯ ವಿದ್ಯೆಯ ಮೂಲಕ ತಯಾರು ಮಾಡಲಾಗಿತ್ತು. ನಮ್ಮ ಆಗಿನ ಕಾಲದಲ್ಲೇನೆ ಈ ಆರ್ಕಿಟೆಕ್ಚರಲ್ ಪ್ರಾವೀಣ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಸೋಮನಾಥ ಮಂದಿರವೂ ಕೂಡ ಒಂದು ಸಾಕ್ಷಿ. ಅಲ್ಲಿನ ಶಿವಲಿಂಗವನ್ನು ರಹಸ್ಯ ಒಂದು ವಿದ್ಯೆಯ ಮೂಲಕ ತಯಾರು ಮಾಡಲಾಗಿತ್ತು. ಏನದು ರಹಸ್ಯ? ಬಹಳ ಸೈಂಟಿಫಿಕ್ ಆದ ವಿಚಾರ ಇದು. ಕಬ್ಬಿಣ ಮತ್ತು ಆಯಸ್ಕಾಂತೀಯ ಗುಣ ಹೊಂದಿದ್ದ ಶಿಲೆಗಳನ್ನು ಬಳಸಿ ಈ ಲಿಂಗವನ್ನು ಕೆತ್ತನೆ ಮಾಡಲಾಗಿತ್ತು. ದೇಗುಲದ ಮೇಲ್ಭಾಗದಲ್ಲಿ ಹಾಗೆ ಕೆಳಭಾಗದಲ್ಲಿ ವಿಶೇಷವಾದ ಶಿಲೆಯನ್ನು ಬಳಸಿ ಆ ಮ್ಯಾಗ್ನೆಟಿಕ್ ಫೋರ್ಸ್ನಿಂದಾಗಿ ಆ ಶಿವಲಿಂಗ ಗಾಳಿಯಲ್ಲಿ ತೇಲೋ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಆಯಸ್ಕಾಂತೀಯ ಪ್ರಭಾವದಿಂದಾಗಿಯೇ ನೆಲದ ಮೇಲೆ ಇರದೆ ಶಿವಲಿಂಗ ನೆಲದಿಂದ 2 ಅಡಿ ಎತ್ತರದಲ್ಲಿ ತೇಲುವ ರೀತಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇಂಥದ್ದೊಂದು ಅದ್ಭುತವನ್ನು ಗಮನಿಸಿದ ಘಜ್ನಿ ಕ್ಷಣ ಮಾತ್ರವೂ ಯೋಚಿಸದೆ ಆ ಶಿವಲಿಂಗವನ್ನು ನಾಶಪಡಿಸಿದ.
ನಾಶಪಡಿಸಿದ್ದು ಮಾತ್ರವಲ್ಲ, ಶಿವಲಿಂಗದ ಕೆಲ ಭಾಗವನ್ನ ಹೊತ್ತೊಯ್ದ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಆ ದೇವಾಲಯ ಧ್ವಂಸ ಆಯಿತು. ಧ್ವಂಸವಾದ ಅನೇಕ ದೇಗುಲಗಳು ನಂತರದಲ್ಲಿ ಮಸೀದಿಯಾಗಿ ಪರಿವರ್ತನೆ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂತಹ ಮಸೀದಿಗಳ ಮೆಟ್ಟಿಲಿನ ಮೇಲೂ ಕೂಡ ಆ ಶಿವಲಿಂಗದ ಕೆಲ ಭಾಗಗಳನ್ನು ಇಟ್ಟ ಅನ್ನೋ ಪ್ರತೀತಿ ಇದೆ. ಉಳಿದ ಭಾಗಗಳನ್ನು ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಡು ಬರಲಾಗಿತ್ತು. ಈಗಷ್ಟೇ ಶಾಸ್ತ್ರಿಗಳು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ ಕೂಡ. ನಮ್ಮ ಪೂರ್ವಿಕರು ಆ ಶಿವಲಿಂಗದ ಸಿಕ್ಕ ಭಾಗಗಳನ್ನು ರಕ್ಷಣೆ ಮಾಡ್ಕೊಳ್ತಾ ಬಂದಿದ್ರು. ಇದೀಗ ಅದನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವ ಕಾಲ ಸನ್ನಿಹಿತವಾಗಿದೆ. ಅದರ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸೋಮನಾಥ ಮಂದಿರದಲ್ಲಿದ್ದ ಪವಿತ್ರ ಶಿವಲಿಂಗಕ್ಕೆ ಏನಾಗಿತ್ತು, ಯಾಕೆ ಅದು ತುಣುಕುಗಳಾಗಿ ವಿಂಗಡಣೆಯಾಗಿ ಹೋಗಿತ್ತು, ಅದನ್ನ ಸಂರಕ್ಷಣೆ ಮಾಡೋ ಕಾರ್ಯ ಯಾರು ಮಾಡಿದ್ರು, ಈಗ ಪುನಃಸ್ಥಾಪನೆ ಯಾಕಾಗ್ತಿದೆ, ಇದೆಲ್ಲದರ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಶಿವಲಿಂಗಕ್ಕೆ ಏನಾಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಕ್ರಿಸ್ತಶಕ 1026ಕ್ಕೆ ನಾವು ಹೋಗಬೇಕು. ಕ್ರಿಸ್ತಶಕ 1026ನೇ ಇಸ್ವಿ ಟರ್ಕಿಯಲ್ಲಿ ಮೊಹಮ್ಮದ್ ಘಜ್ನಿ ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭ. ಭಾರತದ ಸೋಮನಾಥ ದೇಗುಲದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದ್ದ ಕಾಲ ಇದು. ಘಜ್ನಿ ಕಿವಿಗೂ ಬೀಳುತ್ತೆ ಮಾಹಿತಿ. ಭಾರತದಲ್ಲಿ ಇರ್ತಕ್ಕಂಥ ಪ್ರಖ್ಯಾತ ದೇಗುಲಗಳ ಪೈಕಿ ಸೋಮನಾಥ ಮಂದಿರದ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಿದೆ ಅನ್ನೋ ವಿಚಾರ ಘಜ್ನಿ ಕಿವಿಗೆ ಬೀಳುತ್ತೆ. ಸೋಮನಾಥ ಅಂದರೆ ಚಂದ್ರನ ಅಧಿಪತಿ ಅಂತ ಅರ್ಥ. ಯಾವಾಗ ಭಾರತದಲ್ಲಿ ಚಂದ್ರನ ಅಧಿಪತಿಯ ಒಂದು ದೇವಸ್ಥಾನ ಇದೆ ಅನ್ನೋದು ಘಜ್ನಿ ಕಿವಿಗೆ ಬೀಳುತ್ತೋ ಆಗ ಕೆರಳಿ ಕೆಂಡವಾಗ್ತಾನೆ. ಕಾರಣ ಏನು? ಸನಾತನ ಧರ್ಮದಲ್ಲಿ ಮಾತ್ರವಲ್ಲ, ಇಸ್ಲಾಂನಲ್ಲೂ ಕೂಡ ಚಂದ್ರನಿಗೆ ಅತ್ಯಂತ ಮಹತ್ವವಾದ ಸ್ಥಾನವಿದೆ. ಸೋಮನಾಥ ಚಂದ್ರನ ಅಧಿಪತಿ ಅಂತ ಇದ್ದಂತೆ ಕೆರಳಿ ಕೆಂಡವಾದ ಘಜ್ನಿ. ಅವನ ಪ್ರಕಾರ ಚಂದ್ರನಿಗೆ ಅಲ್ಲಾ ಮಾತ್ರ ಅಧಿಪತಿ, ಸೋಮನಾಥ ಆಗಿರಬಾರ್ದು. ಅಲ್ಲಾಹುವಿಗೆ ಅಧಿಪತಿ ಅಂತ ಹೇಳಿ ಅಥವಾ ಚಂದ್ರನಿಗೆ ಅಧಿಪತಿ ಅಂತ ಹೇಳಿ ಬೇರೆ ಯಾರಿಗೂ ಕೂಡ ಕರೆಸ್ಕೊಳ್ಳುವ ಅಥವಾ ಬೇರೆ ಯಾರೂ ಕೂಡ ನಂಬುವ ಪ್ರಕ್ರಿಯೆ ಇರಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಘಜ್ನಿ. ನೇರವಾಗಿ ಸೋಮನಾಥ ದೇಗುಲದ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗ್ತಾನೆ ಘಜ್ನಿ. ಅಮೂಲ್ಯವಾದ ವಸ್ತುಗಳನ್ನು ಕಂಡ ವಸ್ತುಗಳನ್ನು ಲೂಟಿ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಒಂದು ವಿಚಾರ, ನಮ್ಮಲ್ಲಿ ಸನಾತನ ಧರ್ಮದ ದೇಗುಲಗಳು ದೇವಸ್ಥಾನಗಳು ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿ ಮಾತ್ರ ಉಳಿದಿರಲಿಲ್ಲ. ಈ ಕಾಲದಲ್ಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಆಗ್ತಿರುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಕೂತು ಚರ್ಚೆ ಮಾಡ್ತಿದ್ದ ವೇದಿಕೆ ಆಗಿರ್ತಿತ್ತು ದೇವಾಲಯಗಳು. ವೇದ ಪಾರಾಯಣಗಳ ವೇದಿಕೆ ಆಗಿರ್ತಾ ಇತ್ತು ದೇವಾಲಯಗಳು. ಸಂಪತ್ತಿನ ರಕ್ಷಣೆಯ ಕೇಂದ್ರವಾಗಿರ್ತಿತ್ತು. ಆರ್ಥಿಕ ಚಟುವಟಿಕೆಯ ಕೇಂದ್ರವಾಗಿರ್ತಿತ್ತು ದೇವಾಲಯಗಳು. ಕಲೆ ಪ್ರದರ್ಶನದ ವೇದಿಕೆ ಆಗಿರ್ತಿತ್ತು ದೇವಾಲಯಗಳು. ಹೀಗಾಗೇನೆ ಅನ್ಯ ಧರ್ಮೀಯ ದಾಳಿಕೋರರಿಗೆ ಮೊದಲು ಗುರಿಯಾಗ್ತಿದ್ದಿದ್ದೆ, ಮೊದಲು ಟಾರ್ಗೆಟ್ ಆಗ್ತಾ ಇದ್ದಿದ್ದೆ ಭಾರತದ ಸಂಪತ್ಭರಿತ ಅಂತಂದರೆ ಇಲ್ಲಿ ಕೇವಲ ಚಿನ್ನ ಬೆಳ್ಳಿ ಅಥವಾ ಹಣಕಾಸಿನ ಆ ಕಾಲದ ಹಣಕಾಸಿನ ವಿಚಾರಕ್ಕೆ ಮಾತ್ರ ಸಂಪತ್ತು ಅಂತ ಹೇಳ್ತಾ ಇಲ್ಲ. ಜ್ಞಾನ, ಸಂಸ್ಕೃತಿ, ಹಾಗೆ ಆರ್ಥಿಕ ಚಟುವಟಿಕೆ, ಹಾಗೆ ಆ ಪ್ರದೇಶದ ಪ್ರಾದೇಶಿಕ ಅಸ್ಮಿತೆ, ಇದೆಲ್ಲದಕ್ಕೂ ಕೇಂದ್ರ ಬಿಂದುವಾಗಿರ್ತಾ ಇದ್ದ ದೇವಾಲಯಗಳ ಮೇಲೇನೆ ಈ ದಾಳಿಕೋರರ ಕಣ್ಬೀಳ್ತಾ ಇತ್ತು. ಘಜ್ನಿಯದ್ದು ಕೂಡ 50,000 ಬರೋಬ್ಬರಿ 50,000ಕ್ಕೂ ಹೆಚ್ಚು ಮಂದಿ ಹಿಂದೂಗಳನ್ನು ಕೊಲ್ಲಲಾಯಿತು ಈ ಸೋಮನಾಥ ಮಂದಿರದ ಮೇಲಾದ ಅಟ್ಯಾಕ್ನ ಸಂದರ್ಭದಲ್ಲಿ. ಉದ್ದೇಶ ಏನು? ಕೇವಲ ಚಂದ್ರನ ಅಧಿಪತಿ ಸೋಮನಾಥ, ಆತನ ದೇಗುಲ ಅನ್ನೋ ಒಂದೇ ಕಾರಣಕ್ಕೆ. ಚಂದ್ರನ ಅಧಿಪತಿ ಅಲ್ಲಾಹು ಆಗಿರಬೇಕು, ಅಲ್ಲಾಹುವಿನ ಹೊರತಾಗಿ ಬೇರೆ ಯಾರೂ ಆಗಿರಬಾರದು ಅನ್ನೋ ಒಂದೇ ಕಾರಣಕ್ಕೆ ದಾಳಿಯನ್ನು ಮಾಡುವ ನಿರ್ಧಾರ. ದೇಗುಲದ ಒಳಗೆ ಬಂದು ನೋಡಿದ್ರೆ ಘಜ್ನಿ ಬೆಕ್ಕಸ ಬೆರಗಾದ. ಸಾಮಾನ್ಯವಾಗಿ ಯಾವುದೇ ಮೂರ್ತಿಗಳಾದರೂ ಕೂಡ ನೆಲದ ಜೊತೆಯಲ್ಲಿ ಸಂಬಂಧ ಇರುತ್ತೆ. ನೆಲದ ಮೇಲೆ ಸ್ಥಾಪನೆಯಾಗಿರುವ ಮೂರ್ತಿಗಳನ್ನು ಪೂಜೆ ಮಾಡೋದು ನಾವು ಗಮನಿಸಿದ್ದೀವಿ. ಆದರೆ ಸೋಮನಾಥ ದೇಗುಲದ ಶಿವಲಿಂಗ ನೆಲದಲ್ಲಿರಲಿಲ್ಲ, ಬದಲಾಗಿ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೇಗೆ? ಶಿವಲಿಂಗವನ್ನು ರಹಸ್ಯ ವಿದ್ಯೆಯ ಮೂಲಕ ತಯಾರು ಮಾಡಲಾಗಿತ್ತು. ನಮ್ಮ ಆಗಿನ ಕಾಲದಲ್ಲೇನೆ ಈ ಆರ್ಕಿಟೆಕ್ಚರಲ್ ಪ್ರಾವೀಣ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಸೋಮನಾಥ ಮಂದಿರವೂ ಕೂಡ ಒಂದು ಸಾಕ್ಷಿ. ಅಲ್ಲಿನ ಶಿವಲಿಂಗವನ್ನು ರಹಸ್ಯ ಒಂದು ವಿದ್ಯೆಯ ಮೂಲಕ ತಯಾರು ಮಾಡಲಾಗಿತ್ತು. ಏನದು ರಹಸ್ಯ?
ಬಹಳ ಸೈಂಟಿಫಿಕ್ ಆದ ವಿಚಾರ ಇದು. ಕಬ್ಬಿಣ ಮತ್ತು ಅಯಸ್ಕಾಂತ, ಕಬ್ಬಿಣ ಮತ್ತು ಅಯಸ್ಕಾಂತೀಯ ಗುಣ ಹೊಂದಿದ್ದ ಶಿಲೆಗಳನ್ನು ಬಳಸಿ ಈ ಲಿಂಗವನ್ನು ಕೆತ್ತನೆ ಮಾಡಲಾಗಿತ್ತು. ದೇಗುಲದ ಮೇಲ್ಭಾಗದಲ್ಲಿ ಹಾಗೆ ಕೆಳಭಾಗದಲ್ಲಿ ವಿಶೇಷವಾದ ಶಿಲೆಯನ್ನು ಬಳಸಿ ಆ ಮ್ಯಾಗ್ನೆಟಿಕ್ ಫೋರ್ಸ್ನಿಂದಾಗಿ ಆ ಶಿವಲಿಂಗ ಗಾಳಿಯಲ್ಲಿ ತೇಲೋ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಅಯಸ್ಕಾಂತೀಯ ಪ್ರಭಾವದಿಂದಾಗಿಯೇ ನೆಲದ ಮೇಲೆ ಇರದೆ ಶಿವಲಿಂಗ ನೆಲದಿಂದ 2 ಅಡಿ ಎತ್ತರದಲ್ಲಿ ತೇಲುವ ರೀತಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇಂಥದ್ದೊಂದು ಅದ್ಭುತವನ್ನು ಗಮನಿಸಿದ ಗಜ್ನಿ ಕ್ಷಣ ಮಾತ್ರವೂ ಯೋಚಿಸದೆ ಆ ಶಿವಲಿಂಗವನ್ನು ನಾಶಪಡಿಸಿದ್ದು ಮಾತ್ರವಲ್ಲ, ಶಿವಲಿಂಗದ ಕೆಲ ಭಾಗವನ್ನು ಹೊತ್ತೊಯ್ದ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಆ ದೇವಾಲಯ ಧ್ವಂಸ ಆಯಿತು. ಧ್ವಂಸವಾದ ಅನೇಕ ದೇಗುಲಗಳು ನಂತರದಲ್ಲಿ ಮಸೀದಿಯಾಗಿ ಪರಿವರ್ತನೆ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂಥ ಮಸೀದಿಗಳ ಮೆಟ್ಟಿಲಿನ ಮೇಲೂ ಕೂಡ ಆ ಶಿವಲಿಂಗದ ಕೆಲ ಭಾಗಗಳನ್ನು ಇಟ್ಟ ಅನ್ನೋ ಪ್ರತೀತಿ ಇದೆ. ಉಳಿದ ಭಾಗಗಳನ್ನು ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಡು ಬರಲಾಗಿತ್ತು. ಈಗಷ್ಟೇ ಶಾಸ್ತ್ರಿಗಳು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ ಕೂಡ. ನಮ್ಮ ಪೂರ್ವಿಕರು ಆ ಶಿವಲಿಂಗದ ಸಿಕ್ಕ ಭಾಗಗಳನ್ನು ರಕ್ಷಣೆ ಮಾಡ್ಕೊಳ್ತಾ ಬಂದಿದ್ರು. ಇದೀಗ ಅದನ್ನು ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವ ಕಾಲ ಸನ್ನಿಹಿತವಾಗಿದೆ. ಅದರ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ